ಬಂದ್ರಪ್ಪ ನಾವು ಅದ್ರ ಗುಂಟೆ ಹೋಗ್ತಾ ಇದೀವಿ ಅಷ್ಟೇ. ಕಾಲದಲ್ಲ ಮಜ್ಜೆ ಕಾಲದರಿಂದ ಯಾಕೆ ಗುದ್ದಾಡಿದ್ರು ಅವ್ರು? ನಮಸ್ಕಾರ ಗುರುವೆ, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ನಾವು ಬಂದಿದೀವಿ ಮಾವಿನ ಸೊಪ್ನ ಮತ್ತೆ ಬೇವಿನ ಸೊಪ್ನ ಕೀಳಕಂತ ಬಂದಿದೀವಿ. ಇಲ್ಲಿ ಹರೀಶಣ್ಣ ಹೊಲ್ದಾಗ ಬಂದಿದೀವಿ. ಇಲ್ಲಿ ನೋಡ್ರಿ, ಸಾಗರ ಮತ್ತೆ ಅನಿಲ್ ಅವರು ಮಾವಿನ ಸೊಪ್ನ ಮತ್ತೆ ಬೇವಿನ ಸೊಪ್ನ ಕೀಳ್ತಾವ್ರೆ. ಮಾವಿನ ಸೊಪ್ನ ಮತ್ತು ಬೇವಿನ ಸೊಪ್ನ ಇಲ್ಲಿ ಕಾಂತಣ್ಣವರು ಕಟ್ತಾವ್ರೆ. ಈ ಮಾವಿನ ಸೊಪ್ಪು ಮತ್ತೆ ಬೇವಿನ ಸೊಪ್ನ ಯುಗಾದಿಗೆ ಯಾಕೆ ಕಟ್ತಾರೆ ಅಂದ್ರೆ, ಈ ಮಾವಿನ ಎಲೆ ಶುಭ, ಸಮೃದ್ಧಿ, ರಕ್ಷಣೆನ ಸೂಚಿಸುತ್ತೆ. ಅದಕ್ಕೆ ಪ್ರತಿ ಶುಭ ಕಾರ್ಯಗಳಿಗೂ ಈ ಮಾವಿನ ಎಲೆನ ಕಟ್ತಾರೆ. ಹಾಗೆ ಬೇವು, ಆರೋಗ್ಯ ದೃಷ್ಟಿಯಿಂದ ಬೇವು ತುಂಬಾ ಒಳ್ಳೇದು. ಕಷ್ಟ ಮತ್ತೆ ಸಂತೋಷಗಳು ಎರಡು ಬ್ಯಾಲೆನ್ಸ್ ಆಗಿರ್ಬೇಕು ಅನ್ನೋದನ್ನ ಸೂಚಿಸುತ್ತೆ. ಮಾವಿನ ಸೊಪ್ಪು ಮತ್ತೆ ಬೇವಿನ ಸೊಪ್ಪನ ಮನೆಗೆ ಕಟ್ಟಿ ಪೂಜೆ ಮಾಡಕಂತ ಹೋಗ್ತಾ ಇದ್ವಿ. ಈಗ ಬಂದಿರೋದು ನಮ್ಮೂರಿನಲ್ಲಿರುವಂತಹ ಮಾರಮ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡಕಂತ ಬಂದಿದೀವಿ. ಈಗ ಇಲ್ಲಿ ಪೂಜೆ ಮಾಡ್ತಾ ಇರೋದು ರಾಜು ಮಾಮ ಅಂತ. ಇವನ ಹೆಸರು ಶರತ್, ಬಟ್ ನಾವೆಲ್ಲ ಶೆಟ್ಟಿ ಅಂತ ಕರಿತೀವಿ. ತುಂಬಾ ಆಕ್ಟಿವ್ ಇರುವಂತ ಹುಡುಗ. ಮಾರಮ್ಮ ದೇವಿಗೆ ಬೇವಿನ ಸೊಪ್ಪು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅದನ್ನ ಇಡೋದ್ರಿಂದ ಒಳಿತಾಗುತ್ತೆ ಅನ್ನೋದು ನಂಬಿಕೆ. ಹಾಗೆ ಮಾರಮ್ಮ ದೇವಿಗೆ ಪೂಜೆನ ಮುಗಿಸ್ಕೊಂಡು ನಮ್ಮ ಮನೆ ದೇವರಾದಂತಹ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಪೂಜೆನ ಮಾಡ್ತೀವಿ. ಹಂಗೆ ನಮ್ಮ ಪೂರ್ವಜರು ನಡೆಸ್ಕೊಂಡು ಬಂದಿರುವಂತ ಸಂಪ್ರದಾಯ ಅಂದ್ರೆ ಅದು ಉಲಾಯಾಡೋದು. ಇದನ್ನ 3 ಮನೆ, 5 ಮನೆ ಅಥವಾ 9 ಮನೆಗೆ ಹೋಗಿ ಅವರು ಕೊಡುವಂತಹ ದವಸ ಧಾನ್ಯವನ್ನ ಈ ಬಾನಸೆಯಲ್ಲಿ ಹಾಕಿಸ್ಕೊಂಡು ಬರ್ಬೇಕು. ಹಂಗೆ ಉಲಾಯಿ ಮತ್ತೆ ಪೂಜೆನ ಎಲ್ಲ ಮುಗಿಸ್ಕೊಂಡ್ಮೇಲೆ ಇರೋ ಇನ್ನೊಂದು ಸಂಪ್ರದಾಯ ಅಂದ್ರೆ ಮಣೆ ಕಟ್ಟೋದು. ಈ ಮಣೆ ಕಟ್ಟಿದ್ರೇನೆ ಯುಗಾದಿ ಹಬ್ಬಕ್ಕೆ ಒಂದು ಕಳೆ ಬರೋದು ಅಂತ ನಮ್ಮ ಪೂರ್ವಜರು ಹೇಳ್ತಾರೆ. ಈಗ ಈ ಮನೆಯನ್ನ ಯಾಕೆ ಇಡ್ತಾರೆ ಅಂತ ನಮ್ ಹಿರಿಯರಿಂದ ಕೇಳಿಸ್ಕೊಂಡ್ಬರೋಣ ಬನ್ನಿ. ಇದ್ರಲ್ಲ ಇಲ್ಲಿ ಹಿಂಗೆಲ್ಲ ಪೂಜೆ ಮಾಡ್ತಿದ್ರಲ್ಲ, ಏನಕ್ ಮಾಡ್ತಿದ್ರ? ನಡೆಸ್ಕೊಂಡ್ ನಾವು ಅದ್ರ ಗುಂಟೆ ಹೋಗ್ತಾ ಇದೀವಿ ಅಷ್ಟೇ. ಯಾವಾಗಿಂದ ಪಾಲಿಸ್ಕೊಂಡ್ ಬರ್ತಿದ್ರಿ? ಯಾವಾಗ್ಲಿಂದ ನಮ್ಮ ಅತ್ತೆಯರ ಕಾಲದಲ್ಲ ಮಜ್ಜೆ ಕಾಲದರಿಂದ ನಾವೇ ಮಾಡ್ಕೊಂಡ್ ಬಂದಿದ್ವಿ ಅಷ್ಟೇ. ಅದ್ರ ಮುಂದ್ಲದ್ ಗೊತ್ತಿಲ್ಲ. ನಮ್ಮ ಅಜ್ಜರ ಕಾಲದಿಂದ ಮಾಡ್ಕೊಂಡ್ ಗೋಪರಕ್ಕು ಅಂತ ಇಕ್ತಾರಲ್ಲ, ಗೋಪರಕ್ಕು ಏನಕ್ಕೆ ಇಕ್ತಾರೆ? ಯಾಕೆಂದ್ರೆ ಮೂಡ್ಲಗಿರಿ ತಿಮ್ಮಪ್ಪಗೂ ಅದಕ್ಕೂ ಮನೆ ಇಕ್ಬೇಕಂತ ನಾವು ಅದಕ್ಕೆ ಇಕ್ತಾ ಇದೀವಿ. ಇಲ್ಲ ಮಾಡಿರೋದು ನಾವು ಮಾಡ್ತಾ ಇದೀವಿ. ಇನ್ಲಾರ್ ಮಾಡ್ಕೊಂಡು ನಾವ್ ಹಿಂದೆ ಹಂಗೆ ನಡೆಸ್ಕೊಂಡ್ ಬಂದಿದ್ರೆ ನಾವು ಮುಂದೆ ನಡೆಸ್ಕೊಂಡು ಹೋಗ್ತೀವಿ. ನೀವು ಮುಂದೆ ಹಂಗೆ ನಡೆಸ್ಕೊಂಡು ಹೋಗ್ಬೇಕು. ಆಯ್ತು. ನಾವು ಅಣ್ಣ ತಮ್ಮ ಮೂಡೋದನ್ನ ಪಡು ಬರಕ್ಕಿಲ್ಲ, ಪಡುವುದನ್ನ ಮೂಡ್ ಬರಕ್ಕಿಲ್ಲ ಅಂತ ಗುದ್ದಾಡವ್ರಂತೆ ಅಣ್ಣ ತಮ್ಮ. ಯಾಕೆ ಗುದ್ದಾಡಿದ್ರು? ಯಾಕ ಗುದ್ದಾಡವ್ರಂತಿ? ನೀನ್ ಹತ್ತೋದನ್ ಇತ್ ಬರಂಗಿಲ್ಲ, ಇತ್ತೋದನ್ ಹತ್ ಬರಂಗಿಲ್ಲ. ಅದಕ್ಕೆ ನಾವ್ ಹೋಗಲ್ಲ. ಎಲ್ಲಿಗೆ ಹೋಗಲ್ಲ? ತಿರುಪ್ತಿಗೆ ಹೋದ್ರು? ತಿರುಪ್ತಿಗೆ ಹೋದ್ರೆ ನಮ್ಗೆ ಅವನಿನ್ನ ಅಲ್ಲಿ ಮಾಡಿದಂತೆ. ಅದಕ್ಕೆ ನೀನು ಅಲ್ಲೋಗಿದ್ಯಾ, ಪಡುವಾಗಿದ್ಯಾ, ನೀನ್ ಅಲ್ಲೇ ಇರು, ನಾನ್ ಇಲ್ಲೇ ಇರ್ತೀನಿ, ಅದಕ್ಕೆ ನಾನ್ ಇಲ್ಲೇ ನೆಲ್ಕೊಂಡಿರ್ತೀನಿ ಅಂತ ಅವ್ನ್ ಹೇಳ್ದ. ಯಾರು? ತಿರುಪ್ತಿ ತಿಮ್ಮಪ್ಪ. ನಮ್ ರಂಗಸ್ವಾಮಿ ತಿಮ್ಮಪ್ಪ ಮ್ಯಾಕ್ ಹೋದ್ನಲ್ಲ, ಕೆಳಗಿದ್ನಲ್ಲ, ಅಲ್ಲಿಂದ ಅಲ್ಲಿಗೆ ಹೆಜ್ಜೆ ಇಕ್ತ ಅವನು. ಅದಕ್ಕೆ ಅವ್ನ್ ಮ್ಯಾಲಕ್ ಹೋದ್ನಲ್ಲ, ಇವ್ನ್ ಕೆಳಗಿದ್ನಲ್ಲ, ಇವ್ನ್ ನಾನ್ ಇಲ್ಲೇ ಇರ್ತೀನಿ, ನೀನ್ ನನ್ ಬಾಗ್ಲಿಗೆ ಬರ್ಬೇಡ. ಅದಕ್ಕೆ ಅಲ್ಲಿ ವರ್ಕೇದಪುರದಾಗ ಒಂದ್ ಹೆಜ್ಜೆ ಐತಲ್ಲ, ಬಾಗ್ಲಾಗಿಕ್ಕೆ ನೋಡು, ನಮ್ ಒಳಗ್ ಬಿಟ್ಕೊಂಡಿಲ್ಲ ದೇವಸ್ಥಾನದಾಗೆ. ಸರಿನಾ? ಸರಿ ಸರಿ, ಅರ್ಥ. ಓಕೆ ಓಕೆ. ಇದು ಅಣ್ಣಯ್ಯ, ಇದು ತಮ್ಮ. ಅವನ ಅಣ್ಣಯಿಂದ ಹೂವಿನಾರ ಬಂದಾಗ್ಲೇ ತಮ್ಮ ತೇರರಿಯೋದು. ತಿರುಪ್ತಿ ತಿಮ್ಮಪ್ಪಂದು ಹೂವಿನಾರ ಬರ್ಬೇಕು, ಬಂದಾಗ್ಲೇ ತೇರರಿಯೋದು ಅಯ್ಯಪ್ಪ ತಮ್ಮಂದು. ಮಾಡ್ತಾ ಇದಾರೆ. ಏನಕ್ಕೆ ಇದು ಹಿಂದ್ಲಿಂದ ಏನಕ್ಕೆ ಹಿಂಗ್ ಮಾಡ್ತಾ ಇದಾರೆ ಅಂತ ಸ್ವಲ್ಪ ಮಾಹಿತಿ ಕೊಡ್ಬೇಕು. ಇದು ಸಂಪ್ರದಾಯ ತಾತ ಮತ್ತು ಕೆಲವು ಬಂದಿರೋದು. ಈಗ ದೇವಿಯನ್ನ ಒಂದು ಸ್ಮರಣೆ ಮಾಡ್ತೀವಲ್ಲ ಸರ್, ಅದೇ ಟೈಪ್ ಹಿರಿಯರ್ದು ಒಂದು ಹಬ್ಬ ಅಂತ ಹೇಳಿ ಖುಷಿಯಿಂದ ಇಲ್ಲಿ ಪೂಜೆ ಮಾಡಿ ಅಂಟಮುಳೆಲ್ಲ ಸೇರಿ ಬಹಳ ಸಂತೋಷದಿಂದ ಇದನ್ನ ಮಾಡ್ತಾ ಇದೀವಿ ಸರ್. ದೇವರಿಗೆ ಅದನ್ನ ನೋಡಿದ್ರಲ್ವಾ, ಇದಾಗಿತ್ತು ಯುಗಾದಿ ಸೆಲೆಬ್ರೇಷನ್. ಈ ಸೆಲೆಬ್ರೇಷನ್ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.